10 ಎಕ್ಸಾಂಪಲ್ನಲ್ಲಿ ಅಡ್ವರ್ಬ್ ಅಡ್ಜೆಕ್ಟಿವ್ನ ಹೇಗೆ ತುಂಬಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸೊ ಮೊದಲನೇ ಎಕ್ಸಾಂಪಲ್ ನೋಡಿ. ಹಿ ಬಿಹೇವ್ಡ್ ಡ್ಯಾಶ್ ಸ್ಟ್ರೇಂಜ್ಲಿ. ಸೊ ಪ್ರಶ್ನೆಯಲ್ಲಿ ಅವರು ಕೊಡುವಂಥ 2 ಶಬ್ದ ಬ್ರಾಕೆಟ್ನಲ್ಲಿ ಏನಿರುತ್ತೆ, ಅದರಲ್ಲಿ ಒಂದು ಅಡ್ವರ್ಬ್ ಇರುತ್ತೆ, ಒಂದು ಅಡ್ಜೆಕ್ಟಿವ್ ಇರುತ್ತೆ. ಸೊ ಯಾವ ಶಬ್ದಕ್ಕೆ ಅವರು LY ಹಚ್ಚಿ ಕೊಟ್ಟಿದ್ದಾರೆ ಅದನ್ನೇ ನಾವು ಅಡ್ವರ್ಬ್ ಅಂತ ಕರಿತೀವಿ. LY ಇದ್ರೆ ಅದನ್ನ ಅಡ್ವರ್ಬ್ ಅಂತ ಕರಿತೀವಿ. LY ಇಲ್ಲಲ್ಲ, ಈ ಶಬ್ದವನ್ನೇ ನಾವು ಅಡ್ಜೆಕ್ಟಿವ್ ಅಂತ ಕರಿತೀವಿ. ಸೊ ಆನ್ಸರ್ನಲ್ಲಿ 2 ಆರ್ಟಿಕಲ್ ನೆನ್ಪಿಟ್ಕೊಳ್ಳಿ, ಒಂದು ಎ ಮತ್ತು ಒಂದು ಆನ್. ಸೊ ಪ್ರಶ್ನೆಯಲ್ಲಿ ಏನಾದರೂ ಎ ಅಥವಾ ಆನ್ ಅನ್ನೋ ಶಬ್ದ ಬಂದಿದ್ರೆ ನೀವು ಅಡ್ಜೆಕ್ಟಿವ್ನ ಆನ್ಸರ್ ಆಗಿ ಬರಿಬೇಕು. ಎ ಮತ್ತು ಆನ್ ಬಂದಿಲ್ಲ ಅಂದ್ರೆ ಅವಾಗ ನೀವು ಅಡ್ವರ್ಬ್ನ ಆನ್ಸರ್ ಆಗಿ ಬರಿಬೇಕು. ಸೊ ಹಿ ಬಿಹೇವ್ಡ್ ಇದರಲ್ಲಿ ಆನ್ಸರ್ ಏನಾಗುತ್ತೆ, ಸ್ಟ್ರೇಂಜ್ಲಿ. ಯಾಕಂದ್ರೆ ಇದರಲ್ಲಿ ಎ ಮತ್ತು ಆನ್ ಅನ್ನೋ ಆರ್ಟಿಕಲ್ ಇಲ್ಲ, ಆದ್ರಿಂದ ಅಡ್ವರ್ಬ್ನ ಆನ್ಸರ್ ಆಗಿ ಬರಿಬೇಕು. ಅಡ್ವರ್ಬ್ಗೆ ಯಾವಾಗಲೂ ಲಾಸ್ಟ್ಗೆ LY ಇರುತ್ತೆ. ಸೊ ಅದನ್ನ ನಾವು ಅಡ್ವರ್ಬ್ ಅಂತ ಕರಿತೀವಿ. ಹಿ ಬಿಹೇವ್ಡ್ ಸ್ಟ್ರೇಂಜ್ಲಿ. ಎರಡನೇ ಪ್ರಶ್ನೆ, ಹಿ ವರ್ಕ್ಸ್ ಹಾರ್ಡ್ಲಿ. ಸೊ ಪ್ರಶ್ನೆಯಲ್ಲಿ ಎ ಮತ್ತು ಆನ್ ಬಂದಿಲ್ಲ, ಆದ್ರಿಂದ ಅಡ್ವರ್ಬ್ ಆನ್ಸರ್ ಆಗುತ್ತೆ. ಅಡ್ವರ್ಬ್ ಅಂದ್ರೆ LY ಇರುವಂತ ಶಬ್ದ ಆನ್ಸರ್ ಆಗುತ್ತೆ. ಸೊ ಈ ಪ್ರಶ್ನೆಗೆ ಉತ್ತರ ಹಾರ್ಡ್ಲಿ. ಸೊ ಇಲ್ಲಿ ಹಾರ್ಡ್ಲಿ ಅನ್ನೋ ಆನ್ಸರ್ನ ತುಂಬಬೇಕು. ಮೊದಲನೇ ಪ್ರಶ್ನೆಗೆ ಉತ್ತರ ಸ್ಟ್ರೇಂಜ್ಲಿ, ಹಿ ಬಿಹೇವ್ಡ್ ಸ್ಟ್ರೇಂಜ್ಲಿ. ಎರಡನೇ ಪ್ರಶ್ನೆಗೆ ಉತ್ತರ ಹಾರ್ಡ್ಲಿ, ಹಿ ವರ್ಕ್ಸ್ ಹಾರ್ಡ್ಲಿ. ಮೂರನೇ ಪ್ರಶ್ನೆ, ಹಿ ಈಸ್ ಆನ್ ಡ್ಯಾಶ್ ಬಾಯ್. ಸೊ ಇದರಲ್ಲಿ ಈಗ ಆರ್ಟಿಕಲ್ ಬಂದಿದೆ. ಸೊ ಆರ್ಟಿಕಲ್ ಬಂದಾಗ ನಾವು ಅಡ್ಜೆಕ್ಟಿವ್ನ ಆನ್ಸರ್ ಆಗಿ ಬರಿತೀವಿ. ಸೊ ಇದರಲ್ಲಿ ಅಡ್ಜೆಕ್ಟಿವ್ ಯಾವ್ದಂದ್ರೆ ಇಂಟೆಲಿಜೆಂಟ್. LY ಇದ್ರೆ ಅದು ಅಡ್ವರ್ಬ್. ಅಡ್ಜೆಕ್ಟಿವ್ನ ಆನ್ಸರ್ ಆಗಿ ಬರಿಬೇಕು. ಆರ್ಟಿಕಲ್ ಬಂದಾಗ ಎ ಮತ್ತು ಆನ್ ಆರ್ಟಿಕಲ್ ಬಂದಾಗ ಅಡ್ಜೆಕ್ಟಿವ್ನ ಆನ್ಸರ್ ಆಗಿ ಬರಿಬೇಕು. ಸೊ ಇದರಲ್ಲಿ ಉತ್ತರ ಹಿ ಈಸ್ ಆನ್ ಇರೋದ್ರಿಂದ ಇಂಟೆಲಿಜೆಂಟ್ ಬಾಯ್, ಇಂಟೆಲಿಜೆಂಟ್ನ ಆನ್ಸರ್ ಆಗಿ ಬರಿತೀವಿ. ನಾಲ್ಕನೇ ಪ್ರಶ್ನೆ, ಶಾಸ್ತ್ರಿ ಈಸ್ ಎ ಡ್ಯಾಶ್ ಲಾಯರ್. ಇಲ್ಲಿ ಆರ್ಟಿಕಲ್ ಬಂದಿದೆ, ಎ ಅನ್ನೋ ಆರ್ಟಿಕಲ್ ಬಂದಿದೆ, ಆದ್ರಿಂದ ನಾವು ಅಡ್ಜೆಕ್ಟಿವ್ನ ಆನ್ಸರ್ ಆಗಿ ಬರಿಬೇಕು. LY ಶಬ್ದ ಇಲ್ಲಂದ್ರೆ ಅದನ್ನೇ ನಾವು ಅಡ್ಜೆಕ್ಟಿವ್ ಅಂತ ಕರಿತೀವಿ. ಸೊ LY ಇಲ್ಲದ ಶಬ್ದನ ಅಡ್ಜೆಕ್ಟಿವ್ ಅಂತ ಕರಿತೀವಿ. ಶಾಸ್ತ್ರಿ ಈಸ್ ಎ ಕ್ಲೆವರ್ ಲಾಯರ್. ಐದನೇ ಪ್ರಶ್ನೆ, ಯು ಆರ್ ಡ್ಯಾಶ್ ರೈಟ್. ಸೊ ಪ್ರಶ್ನೆಯಲ್ಲಿ ಎ ಮತ್ತು ಆನ್ ಅನ್ನೋ ಆರ್ಟಿಕಲ್ ಬಂದಿಲ್ಲ ಅಂದ್ರೆ ಅಡ್ವರ್ಬ್ ಆನ್ಸರ್ ಆಗುತ್ತೆ. ಸೊ ಅಡ್ವರ್ಬ್ ಅಂದ್ರೆ LY ಇರಬೇಕು ಲಾಸ್ಟ್. ಸೊ ಇದರಲ್ಲಿ ಪಾರ್ಟ್ಲಿ ಅಂತ ಬ್ರಾಕೆಟ್ ನಲ್ಲಿ ಕೊಟ್ಟಿದ್ರಲ್ಲ, LY ಇರೋದು ಪಾರ್ಟ್ಲಿ ಆನ್ಸರ್ ಆಗುತ್ತೆ. ಯು ಆರ್ ಪಾರ್ಟ್ಲಿ ರೈಟ್, ಯಾಕಂದ್ರೆ ಇದರಲ್ಲಿ ಆರ್ಟಿಕಲ್ ಬಂದಿಲ್ಲ. ಆರನೇ ಪ್ರಶ್ನೆ, ಹಿ ಈಸ್ ಎ ಡ್ಯಾಶ್ ರನ್ನರ್ ಕ್ವಿಕ್ಲಿ. ಸೊ ಆರ್ಟಿಕಲ್ ಬಂದಿರೋದ್ರಿಂದ ನಾರ್ಮಲ್ ಆಗಿರುವಂತ ಅಡ್ಜೆಕ್ಟಿವ್ ಶಬ್ದವನ್ನ ತಗೋತೀವಿ, LY ಇರೋ ಶಬ್ದವನ್ನ ತಗೊಳ್ಳೋದಿಲ್ಲ. ಆರ್ಟಿಕಲ್ ಬಂದಿದೆ, ಅಡ್ಜೆಕ್ಟಿವ್ ಆನ್ಸರ್ ಬರಿಬೇಕು. ಶಿ ಈಸ್ ಎ ಕ್ವಿಕ್ ರನ್ನರ್. ಏಳನೇ ಪ್ರಶ್ನೆ, ಹಿ ಈಸ್ ಎ ಡ್ಯಾಶ್ ಮ್ಯಾನ್. ಸೊ ಅಗೇನ್ ಆರ್ಟಿಕಲ್ ಈಸ್ ಹಿಯರ್, ಸೊ ಯು ವಿಲ್ ಟೇಕ್ adjective as answer. He is a nice man, because here they given article A, so we have to take adjective as answer. When they give LY word in the last, it will be called as adverb, so we have to take here adjective. Nice is the answer. ಎಂಟನೇ ಪ್ರಶ್ನೆಗೆ ಉತ್ತರ, ದ ವುಮನ್ ಈಸ್ ಡ್ಯಾಶ್ ಪ್ರಿಟಿ. ಇದರಲ್ಲಿ ಆರ್ಟಿಕಲ್ ಬಂದಿಲ್ಲ, ಸೊ ಆದ್ರಿಂದ ನಾವೇನ್ ಮಾಡ್ತೀವಿ, ಅಡ್ಜೆಕ್ಟಿವ್ನ ಆನ್ಸರ್ ಆಗಿ ತಗೋತೀವಿ, ಅಡ್ವರ್ಬ್ನ ಆನ್ಸರ್ ಆಗಿ ತಗೋತೀವಿ. LY ಇದ್ರೆ ಅದನ್ನೇ ಅಡ್ವರ್ಬ್ ಅಂತ ಕರಿತೀವಿ. ಯಾವಾಗ ಪ್ರಶ್ನೆಯಲ್ಲಿ ಎ ಆನ್ ಇರಲ್ಲ, ಅಡ್ವರ್ಬ್ನ ಆನ್ಸರ್ ಆಗಿ ಬರಿಬೇಕು. ಯಾವಾಗ ಪ್ರಶ್ನೆಯಲ್ಲಿ ಎ ಅಥವಾ ಆನ್ ಇರುತ್ತೆ, ಅಡ್ಜೆಕ್ಟಿವ್ನ ಆನ್ಸರ್ ಆಗಿ ಬರಿಬೇಕು. ಹೇಗೆ ಐಡೆಂಟಿಫೈ ಮಾಡೋದು ಅಡ್ವರ್ಬ್ ಅಡ್ಜೆಕ್ಟಿವ್ ಅಂದ್ರೆ, LY ಶಬ್ದ ಇದ್ರೆ ಅದು ಅಡ್ವರ್ಬ್, LY ಶಬ್ದ ಇಲ್ಲ ಅಂದ್ರೆ ಅದು ಅಡ್ಜೆಕ್ಟಿವ್. ಒಂಬತ್ತನೇ ಪ್ರಶ್ನೆ, ದಿಸ್ ಈಸ್ ಎ ಡ್ಯಾಶ್ ಕೇಸ್. ಸೊ ಇದರಲ್ಲಿ ಆರ್ಟಿಕಲ್ ಬಂದಿದೆ, ನಾವು ಅಡ್ಜೆಕ್ಟಿವ್ನ ಆನ್ಸರ್ ಆಗಿ ಬರಿಬೇಕು. ನಾರ್ಮಲ್ ಆಗಿರೋ ಶಬ್ದ ಹಾರ್ಡ್ನ ಆನ್ಸರ್ ಆಗಿ ಬರಿತೀವಿ. ದಿಸ್ ಈಸ್ ಎ ಹಾರ್ಡ್ ಕೇಸ್. ಕೊನೆ ಪ್ರಶ್ನೆ, ಇಟ್ ವಾಸ್ ಎ ಡ್ಯಾಶ್ ಡಿಸಿಷನ್ ಕ್ರೂಷಿಯಲಿ. ಸೊ ಆರ್ಟಿಕಲ್ ಬಂದಿರೋದ್ರಿಂದ ನಾರ್ಮಲ್ ಆಗಿರುವಂತ ಅಡ್ಜೆಕ್ಟಿವ್ನ ಆನ್ಸರ್ ಆಗಿ ತಗೋತೀವಿ. ಇಟ್ ವಾಸ್ ಎ ಕ್ರೂಷಿಯಲ್ ಡಿಸಿಷನ್. ಒಂದ್ ವೇಳೆ ಆರ್ಟಿಕಲ್ ಇದ್ದಿದ್ದಿಲ್ಲ ಅಂದ್ರೆ ಇಟ್ ವಾಸ್ ಕ್ರೂಷಿಯಲಿ ಡಿಸಿಷನ್ ಅಂತ ಬರಿತಿದ್ವಿ. ಸೊ ಇದಿಷ್ಟು ನೀವು ಅಡ್ವರ್ಬ್ ಅಡ್ಜೆಕ್ಟಿವ್ಗೆ ಪ್ರಾಕ್ಟೀಸ್ ಮಾಡಬೇಕಾಗಿರುವಂತ ಮೆಥಡ್. ಸೊ ಒಟ್ಟು 40 ಪ್ರಶ್ನೆಗಳಿದೆ. ಸೊ ಆ 40 ಪ್ರಶ್ನೆಗಳಲ್ಲಿ 5 ಪ್ರಶ್ನೆಗಳನ್ನ ಕೇಳ್ತಾರೆ. ಅದರೊಳಗಿನ 10 ಎಕ್ಸಾಂಪಲ್ನ ನಾನು ನಿಮಗೆ ಉದಾಹರಣೆಗೆ ಸಾಲ್ವ್ ಮಾಡಿದ್ದೀನಿ. ಧನ್ಯವಾದಗಳು.